ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪ ನಿರ್ಲಕ್ಷಿಸಿದ್ದರ ಆ ಸ್ವಾಮೀಜಿ. ಗಂಗಾಮತ ಸಮುದಾಯದ ಮೂಲ ಗದ್ದುಗೆ ಮೂಲ ಸ್ವಾಮೀಜಿ ಘೋಷಣೆ ಮಾಡಿದ ಗಂಗಾಮತ ಸಮುದಾಯದ ಮುಖಂಡರು. ಪ್ರಿಯ ವೀಕ್ಷಕರ ನಮಸ್ಕಾರ. ಅಂಬಿಗರ ಚೌಡಯ್ಯ 12ನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣರು ಹಾಗೂ ವಚನಕಾರರು. ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು. ವೃತ್ತಿಯಿಂದ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭಾವಿ, ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದವರು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರ್ಕೊಂಡವರು. ತನ್ನ ಕಾಯಕ ಅಥವಾ ವ್ಯಕ್ತಿನಾಮವಾದ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನಗಳ ಅಂಕಿತವಾಗಿದೆ. ಹುಟ್ಟಿದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಚೌಡಯ್ಯದಾನಪುರದಲ್ಲೇ. ಇವರ ಐಕ್ಯ ಮಂಟಪ ಕೂಡ ಹಾವೇರಿ ಜಿಲ್ಲೆಯಲ್ಲೇ ಇದೆ. ಇದ್ದಕ್ಕಿದ್ದ ಹಾಗೆ ಇದೇ ಐಕ್ಯ ಮಂಟಪದ ಬಳಿ ನೂತನ ಅಭಿನವ ಚೌಡಯ್ಯ ಸ್ವಾಮೀಜಿಯನ್ನ ನೇಮಕ ಮಾಡಲಾಗಿದೆ. ಸದ್ಯ ಗಂಗಾಮತ ಸಮುದಾಯದ ಹಲವು ವೇದವ್ಯಾಸ ಮಹರ್ಷಿ, ಬ್ರಹ್ಮಶ್ರೀ ರಾಜಗುರು ಸ್ವಾಮಿ, ಗಂಗಾಧರ ಮಹಾಸ್ವಾಮಿಗಳು ಹಾಗೂ ಗಂಗಾಮತ ಸಮುದಾಯದ ಮುಖಂಡರು ಸೇರಿ ಪಟ್ಟಾಭಿಷೇಕವನ್ನ ಮಾಡಿದ್ದಾರೆ. ಅರೆ, ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿಗಳನ್ನ ಬದಲಾವಣೆ ಮಾಡಿ ಮತ್ತೋರ್ವರನ್ನ ಪೀಠಾಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ? ಮೊದಲಿದ್ದ ಸ್ವಾಮೀಜಿಗಳಿಂದ ಏನಾದರೂ ಸಮಸ್ಯೆ ಆಯ್ತಾ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಸಹಜ. ನೀವು ಅಂದ್ಕೊಂಡಂಗೆ ಇದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ಇಲ್ಲಿ ನಮಗೆ ಸಿಕ್ಕಿದ್ದು ಗಂಗಾಮತಸ್ಥರ ಮೊದಲಿದ್ದ ಶಾಂತ ಭೀಷ್ಮ ಸ್ವಾಮೀಜಿಗಳಿಂದ ಅದ್ಯಾಕೋ ನಿರ್ಲಕ್ಷ್ಯತೆ ಕಾಣಿಸ್ತಿದೆ ಅಂತನ್ನೋದು. ಈ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಗಂಗಾಮತ ಸಮುದಾಯದ ಮುಖಂಡರು ಪರ್ಯಾಯ ಸ್ವಾಮೀಜಿ ಘೋಷಣೆಯನ್ನು ಮಾಡಿದರು. ಗಂಗಾಮತ ಸಮುದಾಯದ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪದ ಬಳಿ ಗಂಗಾಮತ ಸಮುದಾಯದ ನೂತನ ಪರ್ಯಾಯ ಸ್ವಾಮೀಜಿಯಾಗಿ ವೀರಭದ್ರ ದೀಪಾವಳಿಯವರನ್ನು ಗಂಗಾಮತ ಸಮುದಾಯದ ನೂತನ ಪ್ರಥಮ ಜಗದ್ಗುರುಗಳನ್ನಾಗಿ ಸ್ವಾಮೀಜಿ ಮಾಡಿ ಪಟ್ಟಾಧಿಕಾರವನ್ನು ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯದಾನಪುರದ ನಿಜಶರಣ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪದ ಬಳಿ ನೂತನ ಸ್ವಾಮೀಜಿಗೆ ಪಟ್ಟಾಧಿಕಾರ ನೆರವೇರಿದ್ದು, ಗಂಗಾಮತ ಸಮುದಾಯದ ಸದ್ಯದ ಪೀಠಾಧ್ಯಕ್ಷರಾದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ವಿರುದ್ಧ ಸಮುದಾಯದ ಹಲವು ಮುಖಂಡರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಿಂದೆ ಇದ್ದ ಶಾಂತ ಭೀಷ್ಮ ಸ್ವಾಮೀಜಿ ಏನು ನಿರ್ಲಕ್ಷ್ಯ ಮಾಡಿದ್ರು? ಇದ್ದಕ್ಕಿದ್ದ ಹಾಗೆ ಇಂಥ ನಿರ್ಧಾರಕ್ಕೆ ಬಂದಿದ್ದೇಕೆ ಗಂಗಾಮತ ಸಮುದಾಯದ ಮುಖಂಡರು? ಇದ್ದಕ್ಕಿದ್ದ ಹಾಗೆ ಗಂಗಾಮತ ಸಮುದಾಯದ ಮುಖಂಡರು ಇಂಥದ್ದೊಂದು ನಿರ್ಧಾರಕ್ಕೆ ಬರಲು ಏನು ಕಾರಣ? ಗಂಗಾಮತ ಸಮುದಾಯದ ಮೂಲ ಸ್ಥಳ ಚೌಡಯ್ಯದಾನಪುರದಲ್ಲಿದೆ. ಇಲ್ಲಿರುವ ಚೌಡಯ್ಯನ ಐಕ್ಯ ಮಂಟಪವನ್ನು ಅಭಿವೃದ್ಧಿ ಮಾಡದ ಹಿನ್ನೆಲೆ ಸಮುದಾಯದ ಜನರು ಅಸಮಾಧಾನಗೊಂಡು ಈ ರೀತಿಯ ನಿರ್ಧಾರಕ್ಕೆ ಬಂದರು ಎಂಬುದು ತಿಳಿದು ಬಂದ ಸುದ್ದಿ. ಹಿಂದೆ ಇದ್ದಂತಹ ಶಾಂತ ಭೀಷ್ಮ ಸ್ವಾಮೀಜಿಗಳು ಅಭಿವೃದ್ಧಿ ಅಂತ ಏನು ಮಾಡಲೇ ಇಲ್ವೇ ಅಂತ ನೋಡಿದ್ರೆ ಹಾವೇರಿ ತಾಲೂಕಿನ ನರಸೀಪುರದ ಬಳಿ ನಿರ್ಮಾಣ ಆಗ್ತಿರುವ ಮಠ ಹೊಂದಿದೆ. ಅಭಿವೃದ್ಧಿ ಅಂತ ನೋಡಿದಾಗ ಆ ಮಠದ ಅಭಿವೃದ್ಧಿ ಮಾತ್ರ ಆಗ್ತಿದೆ. ಆದರೆ ಗಂಗಾಮತ ಸಮುದಾಯದ ಮೂಲ ಸ್ಥಳವಾದ ಚೌಡಯ್ಯದಾನಪುರದಲ್ಲೇ ಚೌಡಯ್ಯನ ಐಕ್ಯ ಮಂಟಪ ಏನು ಅಭಿವೃದ್ಧಿ ಕಾಣಿಸ್ತಿಲ್ಲ. ಹಿಂದೆ ಇದ್ದಂತಹ ಶಾಂತ ಭೀಷ್ಮ ಸ್ವಾಮೀಜಿಗಳು ಇಲ್ಲಿಯ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿಲ್ಲ ಅನ್ನೋ ಕಾರಣಕ್ಕೆ ಇದೇ ಗಂಗಾಮತ ಸಮುದಾಯ ಇದೀಗ ಈ ಒಂದು ನಿರ್ಧಾರಕ್ಕೆ ಬಂದು ಸಮುದಾಯದ ಅಭಿವೃದ್ಧಿ ವಿಚಾರವಾಗಿ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಶ್ರಮ ವಹಿಸ್ತಿಲ್ಲ. ಹೀಗಾಗಿ ಐಕ್ಯ ಮಂಟಪದ ಅಭಿವೃದ್ಧಿ ವಿಚಾರವಾಗಿ ಸಮುದಾಯದ ಒಳತಿಗಾಗಿ ಪರ್ಯಾಯ ಸ್ವಾಮೀಜಿ ನೇಮಕ ಮಾಡಲಾಗಿದೆ ಅಂತ ಗಂಗಾಮತ ಸಮುದಾಯದ ಹಲವು ಸ್ವಾಮೀಜಿಗಳು ಹಾಗೂ ಮುಖಂಡರು ಸೇರಿ ಘೋಷಣೆಯನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಹಂತದಲ್ಲಿ ಗಂಗಾಮತ ಸಮುದಾಯದ ಮುಖಂಡರು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದರು ಅಂತ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಸಮುದಾಯದವರು ತಮ್ಮ ಸಮುದಾಯದ ಅಭಿವೃದ್ಧಿಗಳನ್ನು ಬಯಸೋದು ಸಹಜ. ಅದಕ್ಕೆ ಅಂತ ಪೀಠಾಧ್ಯಕ್ಷರನ್ನಾಗಿ ಒಗ್ಗಟ್ಟಿನಿಂದ ಸ್ವಾಮೀಜಿಗಳನ್ನು ನೇಮಕ ಮಾಡಿ ನಮ್ಮ ಸಮುದಾಯ ಮತ್ತು ಮಠದ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಹಾಕಿದ್ದೇವೆ, ಅದನ್ನು ಸರಿಯಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆಯನ್ನು ಅಗಾಧವಾಗಿ ಇಟ್ಕೊಂಡಿರ್ತಾರೆ. ಆದರೆ ಇಟ್ಟ ನಂಬಿಕೆ ಕೆಟ್ಟು ಹೋದಾಗ ಇಂತಹ ನಿರ್ಧಾರಕ್ಕೆ ಬರೋದು ಸಹಜ ಬಿಡಿ. ಇದೀಗ ಗಂಗಾಮತ ಸಮುದಾಯವು ಕೂಡ ಅಂಥದ್ದೊಂದು ನಿರ್ಧಾರ ತೆಗೆದುಕೊಂಡು ನೂತನ ಮೊದಲ ಸ್ವಾಮೀಜಿಯಾಗಿ ವೀರಭದ್ರ ದೀಪಾವಳಿಯವರನ್ನು ಅಭಿನಯ ಚೌಡಯ್ಯ ಸ್ವಾಮೀಜಿಯಾಗಿ ಗಂಗಾಮತ ಸಮುದಾಯದ ನೂತನ ಸ್ವಾಮೀಜಿ ಮಾಡಿ ಪಟ್ಟಾಧಿಕಾರ ಮಾಡಿದೆ. ಈ ನೂತನ ಸ್ವಾಮೀಜಿಗಳಿಂದ ಅಭಿವೃದ್ಧಿ ನಿರೀಕ್ಷೆಯನ್ನ ಮಾಡಿರೋ ಗಂಗಾಮತ ಸಮುದಾಯದ ಜನರ ಮುಖಂಡರ ನಂಬಿಕೆ ಹುಸಿಯಾಗದೆ ಅಭಿವೃದ್ಧಿಯಾಗಲಿ ಎಂಬುದೇ ನಮ್ಮ ಆಶಯ ಕೂಡ.
ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.